ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ A1 A2 ಆರೋಪಿ ಸುಬ್ಬಾ ಸುಬ್ಬಿ ಭೇಟಿಯಾಗೋ ಕಾಲ ಕೂಡಿ ಬಂತ. ಇಂದು ದರ್ಶನ್ ಹಾಗೂ ಪವಿತ್ರ ಮುಖಾಮುಖಿ ಭೇಟಿಯಾಗ್ತಾರೆ. ಇವರು ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಒಪ್ಕೋತಾರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 A2 ಆರೋಪಿಗಳಾದ ಪವಿತ್ರ ಗೌಡ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಮುಖಾಮುಖಿ ಭೇಟಿಯಾಗೋದಕ್ಕೆ ಅವಕಾಶ ಇದೆ. ಸುಬ್ಬಿಯ ಸಹವಾಸದಿಂದ ಸುಬ್ಬ ದಾರಿ ತಪ್ಪಿದ್ರು ಎನ್ನುವಂತಹ ಆರೋಪ, ಸುಬ್ಬನ ಸಹವಾಸದಿಂದ ಸುಬ್ಬಿ ದಾರಿ ತಪ್ಪಿದ್ಲು ಎನ್ನುವಂತಹ ಆರೋಪ. ಈ ಎರಡರ ನಡುವೆ ಎರಡೂ ಕ್ಯಾರೆಕ್ಟರ್ ಒಂದು ಕಡೆ ಸೇರಿದ್ರೆ ಏನಾಗಬಹುದು? ವಿಜಯಲಕ್ಷ್ಮಿಯವರ ನೆಮ್ಮದಿ ಕೆಡುತ್ತಾ? ಕೊನೆಗೂ ಸುಬ್ಬಾ ಸುಬ್ಬಿ ಭೇಟಿಯಾಗೋ ಕಾಲ ಕೂಡಿ ಬಂದಿದೆ. ಇಂದು ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಭೇಟಿಯಾಗ್ತಾರೆ. ಇವರು ಭೇಟಿಯಾಗೋದಕ್ಕೆ ವಿಜಯಲಕ್ಷ್ಮಿ ಒಪ್ಪಿಕೊಳ್ತಾರಾ? ಸಹನಾ ಮೂರ್ತಿ, ಕ್ಷಮೆಯ ಧರಿತ್ರಿ ದರ್ಶನ್ ಇಂದು ಪವಿತ್ರ ಭೇಟಿಯಾಗೋದಕ್ಕೆ ಕಾರಣವಾದ್ರು ಏನು? ಯಾಕೆ ಇವತ್ತು ಭೇಟಿ ಆಗ್ತಾರೆ? ಜೈಲಿಂದ ಬಂದ ಮೇಲೆ ಪವಿತ್ರಾಳನ್ನ ಭೇಟಿ ಮಾಡಿದ ದರ್ಶನ್ ಪಾಡಿಗೆ ಫಾರ್ಮ್ ಹೌಸ್ ಆಯಿತು, ತನ್ನ ಪ್ರಾಣಿಗಳಾಯಿತು ಅಂತಿದ್ರು. ಇಂದು ದಿಢೀರ್ ಪವಿತ್ರಾಳನ್ನ ಭೇಟಿ ಆಗೋದಕ್ಕೆ ಕಾರಣವಾದ್ರು ಏನು? ಅದನ್ನ ರಿವೀಲ್ ಮಾಡ್ತೀವಿ. ದರ್ಶನ್ಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಸೊ ಮೊನ್ನೆಯಷ್ಟೇ ರೇಣುಕಾಸ್ವಾಮಿ ಮನೆಯಲ್ಲಿ ಒಂದು ಶುಭ ರೇಣುಕಾಸ್ವಾಮಿಯ ಮಗುವಿನ ನಾಮಕರಣದ ಕಾರ್ಯಕ್ರಮ ಇತ್ತು. ಅದು ರೇಣುಕಾಸ್ವಾಮಿ ಕುಟುಂಬದ ಪಾಲಿಗೆ ನಿಜಕ್ಕೂ ಕೂಡ ಅದ್ಭುತವಾದಂತಹ ಘಳಿಗೆ. ಈ ಘಳಿಗೆ ನನ್ನ ಮಗ ಜೀವಂತವಾಗಿದ್ದಿದ್ದರೆ ಸಂತೋಷ ಪಡ್ತಾ ಇದ್ದ ಅಂತ ಹೇಳಿ ಗದ್ಗದಿತನಾಗಿ ರೇಣುಕಾಸ್ವಾಮಿಯ ತಂದೆ ಮಾತನಾಡಿದ್ದು ನಾವಿನ್ನೂ ಕೂಡ ಮರ್ತಿಲ್ಲ. ಅದಾದ ನಂತರ ಈ ಸಂದರ್ಭ ದರ್ಶನ್ ರೇಣುಕಾಸ್ವಾಮಿ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುತ್ತಿದ್ದರೆ ಈ ಪ್ರಕರಣಕ್ಕೊಂದು ಸುಖಾಂತ್ಯ ಸಿಗ್ತಾ ಇತ್ತು ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಕಾನೂನು ಮತ್ತು ನ್ಯಾಯಾಲಯದ ನಿಯಮದಂತೆ ರೇಣುಕಾಸ್ವಾಮಿ ಮನೆಗೆ ಹೋಗುವ ಅವಕಾಶ ಇರೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ದರ್ಶನ್ ಅಂಡ್ ಪವಿತ್ರ, ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಇಬ್ಬರು ಶಿಕ್ಷೆ ಅನುಭವಿಸಿದ್ದಾರೆ, 5 ತಿಂಗಳು. ಆದರೆ ಇವತ್ತು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿ ಬರುತ್ತೆ. ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿ ಭೇಟಿಯಾಗಲಿದ್ದಾರೆ. ಸುಮಾರು 2 ತಿಂಗಳ ಬಳಿಕ ಪವಿತ್ರ ದರ್ಶನ್ ಭೇಟಿಯಾಗ್ತಾರೆ. 17 ಆರೋಪಿಗಳಿಂದು ಕೋರ್ಟಿಗೆ ಹಾಜರಾಗ್ತಾರೆ. ಇಂದು ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಲಿದೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಕುತೂಹಲ. ಕ್ಷಣದ ಮಾಹಿತಿಗಾಗಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಹಂಚಿಕೊಂಡು ಹೋಗ್ತೀವಿ. ಆದರೆ 2 ತಿಂಗಳ ನಂತರ ಕೋರ್ಟ್ನಲ್ಲಿ ಇವತ್ತು ಮುಖಾಮುಖಿ ಆಗ್ತಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಿಬ್ಬರು. ಆ ಪೈಕಿ 17 ಆರೋಪಿಗಳು ಕೂಡ ಇವತ್ತು ಕೋರ್ಟಿಗೆ ಹಾಜರಾಗುವ ಸಾಧ್ಯತೆಗಳಿದ್ದಾವೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಅವರ ವಿಚಾರಣೆ ನಡೆಯುತ್ತೆ. ವಿಚಾರಣೆ ಸಂದರ್ಭ ಒಂದು ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ಹಾಜರಿರಬೇಕು. ಆ ನಿಯಮದ ಪ್ರಕಾರ ಇವತ್ತು ಸುಬ್ಬಾ ಸುಬ್ಬಿ ಕೋರ್ಟ್ ಆವರಣದಲ್ಲಿ ಭೇಟಿಯಾಗುವ ಸಾಧ್ಯತೆಗಳಿದ್ದಾವೆ. ಇನ್ನು ಈ ಹಿಂದೆಯೂ ಕೂಡ ಕೋರ್ಟ್ ಆವರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಭೇಟಿಯಾಗಿದ್ರು. ದರ್ಶನ್ ಪವಿತ್ರಾಳ ಬೆನ್ನು ಸವರುವಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದು ಸಮಾಧಾನ ಹೇಳೋ ರೀತಿಯಲ್ಲಿತ್ತು, ಸಾಂತ್ವನ ಹೇಳೋ ರೀತಿಯಲ್ಲಿತ್ತು. ಏನೂ ಆಗೋದಿಲ್ಲ, ಕೆಟ್ಟ ಘಳಿಗೆ ನಡೆದು ಹೋಯಿತು, ಜೈಲು ಶಿಕ್ಷೆಯೂ ಆಯಿತು, ಈಗ ಜಾಮೀನು ಸಿಕ್ಕಿದೆ, ನಮ್ಮ ಪಾಡಿಗೆ ನಾವಿರೋಣ ಅಂಥೇಳಿ ಹೇಳೋ ರೀತಿಯಲ್ಲಿತ್ತು. ಆ ಬೆನ್ನು ಸವರಿದ ಆ ವಿಡಿಯೋ ನಿಜಕ್ಕೂ ಕೂಡ ವೈರಲ್ ಆಗಿತ್ತು. ಸೊ ಇವತ್ತು ಕೂಡ ಅದೇ ತರಹ ಕೋರ್ಟ್ ಆವರಣದಲ್ಲಿ ಭೇಟಿ ಆಗ್ತಾರೆ. ಸೊ
ದರ್ಶನ್ ಮತ್ತು ಪವಿತ್ರ ಇಬ್ಬರು ಭೇಟಿಯಾಗುವಂತಹ ಸಂದರ್ಭದಲ್ಲಿ ಮಾತನಾಡಬಹುದಾ? ಒಂದು ಕಡೆ ವಿಜಯಲಕ್ಷ್ಮಿ ಕೂಡ ಕೋಪಾಗ್ನಿಯಲ್ಲಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಒಂದು ವೇಳೆ ಇಬ್ಬರು ಮುಖಾಮುಖಿ ಆದರೆ ಮಾತನಾಡಿದರೆ ಯಾವ ಹೆಂಡತಿ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ತನ್ನ ಗಂಡ ತನ್ನದು ಮಾತ್ರ ಆಸ್ತಿಯಾಗಿರಬೇಕು, ಪರರ ಆಸ್ತಿಯಾಗಿರಬಾರ್ದು ಅಂತ ಹೆಂಡತಿ ಬಯಸೋದು ತಪ್ಪಲ್ಲ.